ನಮಸ್ಕಾರ. ಇದು ಲಕ್ಷದ ಸ್ಕೂಲ್ದು ಆ್ಯನ್ಯುವಲ್ ಡೇ ಫಂಕ್ಷನ್ನು. ತುಂಬ ಜೋರಾಗಿ ಅರೇಂಜ್ಮೆಂಟ್ಸ್ ಮಾಡಿದರು. ಲೈಟಿಂಗ್ಸ್ ಎಲ್ಲ ರೋಡಿಗೆಲ್ಲ ಹಾಕಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಫ್ಯಾಮಿಲಿಯವರೆಲ್ಲ ಇದ್ದಾರೆ. ನನ್ನ ಅಮ್ಮ, ಅಕ್ಕ, ಅಜ್ಜಿ, ಫ್ರೆಂಡ್ ಫ್ಯಾಮಿಲಿ, ಅಣ್ಣ ಎಲ್ಲರೂ ಇದ್ದಾರೆ ಇಲ್ಲಿ. ಕರೆದಿದ್ದವರೆಲ್ಲ ಬಂದಿದ್ರು ಅಂತ ಫುಲ್ ಖುಷಿಯಾಗೋಯ್ತು ಈ ಸಲ ಹೇಳ್ಬೇಕಂದ್ರೆ. ಸೊ ನೆಕ್ಸ್ಟು ಲಕ್ಷದಾದು ಡ್ಯಾನ್ಸ್ ಇದೆ. तू होगी 1 to 2 ओ कुड़िए what to do ओ होगे मुंडे दी पतंगा वारगी तू एवें उड्डी दी ओ होगे मुंडे दी इल्ला ते चल दी टुक 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 कर दी मैं तो कर दिया अंग्रेजी पढ़ दी गिट पिट तो कर दी मैं कोई सादी विक्टोरिया तू कंटी बिग वैन दी पूरा लंदन चमकता ओ गतों ते पैन दी पूरा लंदन चमकता तू कंटी बिग. ಇವಾಗಂತೂ ಬಿಡಿ ವೆರೈಟಿಯಾಗಿ ಡ್ಯಾನ್ಸ್ ಮಾಡ್ತಾರೆ. ಮಕ್ಕಳಂತೂ ಆ ಚಳಿಲು ಎಷ್ಟು ಚಳಿ ಇತ್ತು ಅಂತ ಅಂದರೆ ಆ ಚಳಿಲು ಮಕ್ಕಳೆಲ್ಲ ಅಷ್ಟು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಕೂಗಾಡ್ತಾಯಿದ್ರು ಹೇಳಬೇಕು ಅಂತ ಅಂದರೆ. ಸೊ ಇದಕ್ಕೆ ಫಂಕ್ಷನ್ಗೆ ಬಂದಿದ್ದವ್ರಿಗೆಲ್ಲ ಅಂತ ಅಂದ್ಬಿಟ್ಟು ನಾನ್ ವೆಜ್ ಮಾಡಿದ್ದೆ. ಯೂಶ್ವಲಿ ಗೆಸ್ಟ್ ಬಂದರೆ ನಾನ್ ವೆಜ್ಜೇ ಅಲ್ವಾ ಮಾಡೋದು, ಹಾಗಾಗಿ ನಾನು ಮಾಡಿದ್ದೆ. ಇಲ್ಲಿ ನಾನಿವತ್ತು ನನ್ನ ಅಮ್ಮ ಹೇಳ್ಕೊಟ್ಟಿರೋದು ಅಂದರೆ ಯೂಶ್ವಲಿ ನಾವು ನಮ್ಮೂರಲ್ಲಿ ಮಂಡ್ಯದವರಾಗಿರೋದ್ರಿಂದ ಆ ಕಡೆ ಯಾವ ರೀತಿ ಮಾಡ್ತಾರೆ ಚಿಕನ್ ಸಾಂಬಾರು ಅನ್ನೋದನ್ನು, ಕೋಳಿ ಸಾಂಬಾರನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಫಸ್ಟಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಏನಾದರೂ ಹಾಕ್ಕೋಬೋದು, ಎಣ್ಣೆನಾದರೂ ಹಾಕ್ಕೋಬೋದು, ಬೆಣ್ಣೆನಾದರೂ ಹಾಕ್ಕೋಬೋದು, ತುಪ್ಪನಾದರೂ ಹಾಕ್ಕೊಬಾರ್ದು. ಸೊ ಇಲ್ಲಿ ನಾನು ನಾನ್ ವೆಜ್ಗೆ ಆ್ಯಕ್ಚುಲಿ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಬೆಣ್ಣೆ ಹಾಕ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿದ್ರೆ ಸಾಕು, ಯೂಶ್ವಲಿ ಜಾಸ್ತಿ ಏನು ಬೇಕಾಗಲ್ಲ. ಸೊ ಅದನ್ನು ಹಾಕಿಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಈ ಚಿಕನ್ನಲ್ಲಿ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗಿ ಹಂಗಾಗಬೇಕು. ಹಂಗಾಗ್ದಾಗ್ಲೇ ಅದು ಟೇಸ್ಟ್ ಬರುತ್ತೆ ಮತ್ತು ಅದು ಹೊಲ್ಸು ಬರಲ್ಲ. ಸೊ ನೆಕ್ಸ್ಟು ಅದಕ್ಕೆ ಒಂದು ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಅರಿಶಿನ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಆ ಚಿಕನಲ್ಲೆಲ್ಲ ನೀರಿನ ಅಂಶ ಹೋಗ್ಬಿಟ್ಟು ಫುಲ್ ಡ್ರೈ ಆಗಿರುತ್ತಲ್ಲ, ಆವಾಗ ಈ ಈರುಳ್ಳಿ, ಬೆಳ್ಳುಳ್ಳಿ ಖಾರನ ಅದಕ್ಕೆ ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ತೀನಿ. ಇದರೊಳಗೆ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಉಪ್ಪು ಯಾಕೆ ಹಾಕ್ಕೊಳ್ತೀನಿ ಅಂತ ಅಂದರೆ ಇಲ್ಲಿ ಉಪ್ಪು ಹಿಡೀಲಿ ಚಿಕನ್ಗೆ ಅಂತ ಹೇಳಿಬಿಟ್ಟು. ಆಮೇಲೆ ಟೊಮೊಟೊ ನೀವು ಹಾಕೋದಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಖಾರದೆಲ್ಲ ಸ್ಮೆಲ್ ಹೋಗೋ ಥರ ಮತ್ತೆ ಫ್ರೈ ಮಾಡ್ಕೊಳ್ಳೋದು. ಅದಾದಮೇಲೆ ಖಾರ ಹಾಕ್ಕೊಳ್ತಿದ್ದೀನಿ, ಖಾರದ ಪುಡಿ ಮತ್ತು ಸಾಂಬಾರು ಪುಡಿ. ಕೆಲವ್ರ ಮನೆ ಹಚ್ಚ ಸಾಂಬಾರು ಪುಡಿ ಅಂತ ಮಾಡ್ಕೊತಾರೆ, ಅಂದರೆ ಸಾಂಬಾರು ಪೌಡ್ರಿಗೆ ಏನೂ ಹಾಕಿರಲ್ಲ, ಬರೀ ಸಾಂಬಾರು ಬೀಜದಿಂದ ಮಾಡಿರ್ತಾರೆ. ಬಟ್ ಇದು ಹಾಗಲ್ಲ, ಇದರಲ್ಲಿ ಕಾಳೆಲ್ಲ ಇದೆ. ಸೊ ಅದನ್ನು ಒಂದು ಸತಿ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಂಡು ಅದನ್ನು ಮತ್ತು ಚಿಕನ್ಗೆ ಹಾಕ್ಬಿಟ್ಟು ಒಂಚೂರು ಫ್ರೈ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಒಂದಷ್ಟು ನೀರನ್ನು ಹಾಕಿ ಅದನ್ನು ವಿಷಲ್ ಕೂಗಿಸ್ಕೊಳ್ತೀನಿ. ಇದಕ್ಕೆ ನೀವು ಬೇಕಾದ್ರೆ ಒಂದೇ ಮಸಾಲೆನೂ ಮಾಡ್ಕೋಬೋದು. ನಾನು ಈ ರೀತಿ ಮಾಡೋದ್ರಿಂದ ರೆಗ್ಯುಲರಾಗಿ ನಾನು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದು ಸ್ಟೆಪ್ ಆಗೋತ್ತಿಗೆ ಇನ್ನೊಂದು ಸ್ಟೆಪ್ಗೆ ಅದು ಮಸಾಲೆ ಅಂತೂ ರುಬ್ಬಿಟ್ಕೊಬೋದು. ಈಗ ಈ ಖಾರ ಹಾಕಿದ್ಮೇಲೆ ನಾನು ವಿಷಲ್ ಹಾಕಿಸ್ಕೊಳ್ತೀನಿ, ಒಂದು 5 ವಿಷಲ್ ಹಾಕಿಸ್ಕೊಳ್ತೀನಿ. ಆಮೇಲೆ ಅಷ್ಟೊತ್ತಿಗೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ತೆಂಗಿನಕಾಯಿ, ಸ್ವಲ್ಪ ಕಡಲೆ, ಚಕ್ಕೆ, ಲವಂಗ, ಗಸಗಸೆ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿಬಿಟ್ಟು ರುಬ್ಕೊಳ್ತೀನಿ. ಚೆನ್ನಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಅದನ್ನು ನೆಕ್ಸ್ಟು ಚಿಕನ್ನು ಆವಾಗ ಬೆಂದಿರುತ್ತೆ ಅಲ್ಲಿ ವಿಷಲ್ ಹಾಕಿಸ್ಕೊಂಡಿರ್ತೀವಿ, ಅದರೊಳಗೆ ಆ ಈರುಳ್ಳಿ ತೆಂಗಿನಕಾಯಿ ಖಾರನ ಅದರೊಳಗೆ ಹುಯ್ದುಬಿಟ್ಟು ಅದಕ್ಕೆ ಎಷ್ಟು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋದು. ಕೆಲವರಿಗೆ ಗಟ್ಟಿ ಇಷ್ಟ ಆಗುತ್ತೆ, ಕೆಲವರಿಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ. ನಮಗೆ ಸಾಂಬಾರು ತೆಳ್ಳಗಿರಬೇಕು. ಸೊ ಅದನ್ನು ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕರೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಅದು ಉಕ್ಕಕ್ಕೆ ಬರುತ್ತೆ, ಅಂದರೆ ಚೆನ್ನಾಗಿ ಕಾಯುತ್ತಲ್ವ, ಆ ಟೈಮಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಯಾಕೆಂದರೆ ಫಸ್ಟೇ ಉಪ್ಪು ಹಾಕಿರ್ತೀನಿ, ಹಾಗಾಗಿ ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಕೋಳಿ ಸಾಂಬಾರು ರೆಡಿ ಆಗುತ್ತೆ.
ಇದನ್ನು ಕೋಳಿ ಸಾರು ಅಂದಮೇಲೆ ಮುದ್ದೆ ಇರಲೇಬೇಕಲ್ವಾ, ಸೊ ಮುದ್ದೆ ಮಾಡಿ ಕೋಳಿ ಸಾರು ಮಾಡಿ ರೈಸ್ ಮಾಡಿದ್ವಿ. ಅದ್ರ ಜೊತೆಗೆ ಕಬಾಬ್ ಮಾಡಿದ್ದೆ, ಯಾಕೆಂದರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತಲ್ಲ ಅದಕ್ಕೆ. ಸೊ ಈ ಆ್ಯನ್ವಲ್ ಡೇಗೆ ಪೇರೆಂಟ್ಸ್ ಡ್ಯಾನ್ಸು ಇತ್ತು, ಹಾಗಾಗಿ ನಾನು 3-4 ಡೇಸ್ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಿದ್ದೆ. ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಲಕ್ಷದಾಗೆ ಜ್ವರ ಆಗಿಬಿಟ್ಟಿತ್ತು. ನಮ್ಮದು ಡ್ಯಾನ್ಸ್ ಕೂಡ ಲೇಟ್ ಆಗಿದ್ದಿದ್ದ ಕಾರಣದಿಂದ ಡ್ಯಾನ್ಸು ಮಾಡಲಿಲ್ಲ. ನಾವು ಎಲ್ಲ ಬಂದುಬಿಟ್ವಿ ಮನೆಗೆ, ಅವಳನ್ನು ಕರ್ಕೊಂಡು, ಜ್ವರ ಇತ್ತು ಅಂತ ಹೇಳಿಬಿಟ್ಟು. ಬಟ್ ಪ್ರಾಕ್ಟೀಸ್ ಮಾಡಿದ್ವಿ, ಹಾಗಾಗಿ ನಾನು ಸ್ಕೂಲ್ ಡೇನಲ್ಲಿ ಚೆನ್ನಾಗಿ ರೆಡಿಯಾಗಿದ್ದೆ ಹೇಳಬೇಕು ಅಂತ ಅಂದರೆ, ಡ್ಯಾನ್ಸ್ಗೋಸ್ಕರ ಅಂತಲೇ. ಸೊ ಪ್ರಾಕ್ಟೀಸ್ ಮಾಡಿದ್ದು ಚೆನ್ನಾಗಿತ್ತು, ಖುಷಿ